ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ. ಇವತ್ತಿನಿಂದ ನಾವು ದ್ರೋಣ ಪರ್ವವನ್ನ ತಿಳ್ಕೊಳ್ಳೋಣ. ಈ ಒಂದು ದ್ರೋಣ ಪರ್ವದಿಂದ ಇವತ್ತು ಕರ್ಣ ಯುದ್ಧಕ್ಕೋಸ್ಕರ ತಯಾರಾಗೋದು ಮತ್ತೆ ದ್ರೋಣಾಚಾರ್ಯರು ಸೇನಾಪತಿಯ ಪದವಿಗೆ ಅಭಿಷಕ್ತರಾಗೋದು, ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಪ್ರಾರ್ಥನೆ ಇದೆ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯ ಮುದೀರಯೇತ್. ಅಂದ್ರೆ ಅರ್ಥ ಏನು? ಅಂತರ್ಯಾಮಿಯಾದ ನಾರಾಯಣ ಸ್ವರೂಪ ಭಗವಂತ ಶ್ರೀಕೃಷ್ಣ ಮತ್ತು ಅವನ ಸಖ ನವರತ್ನನಾದಂತಹ ಅರ್ಜುನ, ಅವರ ಲೀಲೆಯನ್ನ ಪ್ರಕಟಗೊಳಿಸುವಂತಹ ಭಗವತಿ ಸರಸ್ವತಿ, ಮತ್ತೆ ಅದರ ವಕ್ತಾರ ಯಾರು, ಅದನ್ನ ಹೇಳಿರುವಂಥದ್ದು ಭಗವಂತ ವ್ಯಾಸರು, ಅವರಿಗೆ ನಮಸ್ಕಾರ ಮಾಡಿ ಆಸುರಿ ಸಂಪತ್ತಿಗಳನ್ನ ನಾಶ ಮಾಡಿ ಅಂತಃಕರಣದ ಮೇಲೆ ವಿಜಯವನ್ನ ತಂದುಕೊಡುವಂತ ಮಹಾಭಾರತ ಗ್ರಂಥದ ಪಠನೆಯನ್ನ ನಾವು ಮಾಡಬೇಕು ಅನ್ನೋದು ಈ ಒಂದು ಶ್ಲೋಕದ ಅರ್ಥ. ಈಗ ದ್ರೋಣ ಪರ್ವವನ್ನ ಶುರು ಮಾಡೋಣ. ರಾಜ ಜನಮೇಜಯ ಕೇಳ್ತಾನೆ, ಬ್ರಾಹ್ಮಣರೇ, ಪಿತಾಮಹ ಭೀಷ್ಮರು ಪಾಂಚಾಲ ರಾಜಕುಮಾರ ಶಿಖಂಡಿಯ ಕೈಯಿಂದ ಹೊಡೆಯಲ್ಪಟ್ಟಿರೋದನ್ನ ಕೇಳಿ ರಾಜ ಧೃತರಾಷ್ಟ್ರ ಮತ್ತೆ ಅವನ ಮಗ ದುರ್ಯೋಧನ ಏನು ಮಾಡಿದ್ರು, ಆ ಎಲ್ಲಾ ಘಟನೆಯನ್ನೂ ಕೂಡ ನನಗೆ ದಯವಿಟ್ಟು ತಿಳಿಸಿ ಅಂತನ್ಬಿಟ್ಟು ಕೇಳ್ತಾನೆ. ಆಗ ವೈಶಂಪಾಯನರು ಹೇಳ್ತಾರೆ, ರಾಜ, ಭೀಷ್ಮರ ಮೃತ್ಯುವಿನ ಸಮಾಚಾರವನ್ನ ಕೇಳಿದ ಮೇಲೆ ರಾಜ ಧೃತರಾಷ್ಟ್ರ ಒಂದೇ ಸರಿ ಚಿಂತೆ ಮತ್ತೆ ಶೋಕ ಎಲ್ಲದರಲ್ಲೂ ಮುಳುಗ್ ಹೋಗ್ತಾನೆ. ಅವನ ಎಲ್ಲ ಶಾಂತಿಯೂ ಕೂಡ ಭಂಗವಾಗಿಬಿಡುತ್ತೆ. ರಾತ್ರಿ ಎಲ್ಲ ಅವನಿಗೆ ದುಃಖದ ವಿಚಾರನೇ ಇರ್ತಾ ಇತ್ತು. ಅಷ್ಟರಲ್ಲ ಅವನ ಹತ್ರ ವಿಶುದ್ಧ ಹೃದಯ ಸಂಜಯ ಬರ್ತಾನೆ. ಅಂದ್ರೆ ಅವನ ಮನಸ್ಸಲ್ಲಿ ಯಾವುದೇ ಒಂದು ಕೆಟ್ಟ ಆಲೋಚನೆ ಇಲ್ಲ, ಅವನು ತುಂಬಾ ಶುದ್ಧವಾಗಿರುವಂಥವ್. ಆ ಸಂಜಯ ಬರ್ತಾನೆ. ಅವನು ಕೌರವರ ಛಾವಣಿಯಿಂದ ರಾತ್ರಿನೇ ಹಸ್ತಿನಾಪುರಕ್ಕೆ ಬರ್ತಾ ಇದ್ದ. ಅವನಿಂದ ಭೀಷ್ಮರ ಮೃತ್ಯುವಿನ ವಿವರಣೆಯನ್ನ ಕೇಳಿ ರಾಜ ಧೃತರಾಷ್ಟ್ರನಿಗೆ ತುಂಬಾನೇ ದುಃಖ ಆಗತ್ತೆ. ಅವನು ಆತರದಿಂದ ಅಳೋದಕ್ಕೆ ಶುರು ಮಾಡ್ತಾನೆ. ನಂತರ ಕೇಳ್ತಾನೆ, ಮಹಾತ್ಮ ಭೀಷ್ಮರಿಗೋಸ್ಕರ ಅತ್ಯಂತ ಶೋಕಾತುರರಾಗಿ ಕೌರವರು ನಂತರ ಏನು ಮಾಡಿದ್ರು ಅಂತನ್ಬಿಟ್ಟು ಸಂಜಯನ್ಗೆ ಕೇಳ್ತಾರೆ. ವೀರ ಪಾಂಡವರ ವಿಶಾಲ ಮತ್ತೆ ವಿಜಯಿಯಾದ ವಾಹಿನಿ ಮೂರೂ ಲೋಕಗಳಲ್ಲೂ ಕೂಡ ಅತ್ಯಂತ ಭಯವನ್ನ ಮಾಡಬಲ್ಲಂಥದ್ದು, ಅಂದ್ರೆ ಅಷ್ಟು ಶಕ್ತಿಶಾಲಿಯಾಗಿರುವಂಥದ್ದು ಪಾಂಡವರ ಸೈನ್ಯ. ಈಗ ದುರ್ಯೋಧನನ ಸೈನ್ಯದಲ್ಲಿ ಯಾವ ಮಹಾರಥಿ ಇದ್ದಾನೆ, ಅವನಿರೋದ್ರಿಂದ ಅಂದ್ರೆ ಅವನಿದಾನೆ ಅನ್ನುವಂಥ ಅವನ ಉಪಸ್ಥಿತಿಯಲ್ಲಿ ಈ ಮಹಾಭಯ ಮುಂದೆ ಬಂದರೂ ಕೂಡ ವೀರರ ಧೈರ್ಯ ಹಾಗೆ ಇರಬೇಕು. ಅಂಥ ಮಹಾವೀರ ಯಾರಿದಾರೀಗ ಅಂತನ್ಬಿಟ್ಟು ಇಲ್ಲಿ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಸಂಜಯ ಹೇಳ್ತಾನೆ, ರಾಜನೇ, ಭೀಷ್ಮರು ಕೊಲ್ಲಲ್ಪಟ್ಟ ಮೇಲೆ ನಿಮ್ಮ ಮಕ್ಕಳು ಏನೇನು ಮಾಡಿದ್ರು ಅದನ್ನ ನಾನು ಹೇಳ್ತೀನಿ, ದಯವಿಟ್ಟು ನೀವು ಕೇಳಿಸ್ಕೊಳ್ಳಿ. ಅವರು ನಿಧನರಾದ ನಂತರ ಅಂದ್ರೆ ಅವರು ಶರಶಯ್ಯಲ್ಲಿ ಮಲಗಿದ್ದಾರೆ, ಆದ್ರೆ ಅವರು ಸತ್ತಾಗೆ ಲೆಕ್ಕ, ಸುಮ್ಮನೆ ಉಸಿರನ್ನ ಬಿಗಿ ಹಿಡ್ಕೊಂಡು ಇದ್ದಾರೆ, ಉತ್ತರಾಯಣ ಬರಲಿ ಅಂತ ಅಂದ್ಬಿಟ್ಟು ಅಷ್ಟೇನೆ. ಸೊ ಅವರು ನಿಧನರಾದ ಮೇಲೆ ಕೌರವ ಮತ್ತೆ ಪಾಂಡವ ಇಬ್ರು ಕೂಡ ಬೇರೆ ರೀತಿಯಲ್ಲಿ ವಿಚಾರ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರು ಕ್ಷಾತ್ರ ಧರ್ಮದ ನಿಂದನೆಯನ್ನ ಮಾಡ್ತಾ ಮಹಾತ್ಮ ಭೀಷ್ಮರಿಗೆ ಪ್ರಣಾಮಗಳನ್ನ ಮಾಡ್ಕೊಳ್ತಾರೆ. ಈ ಕ್ಷತ್ರಿಯರ ಒಂದು ವಂಶ ಎಂಥದ್ದಪ್ಪ, ನಮ್ಮ ಊರನ್ನೇ ನಾವು ಕೊಲ್ಬೇಕಾದಂಥ ಪ್ರಸಂಗ ಬರುತ್ತೆ, ನಮಗಿಷ್ಟ ಇಲ್ಲದೆ ಇದ್ರೂ ಕೂಡ ಕೊಲೆ ಮಾಡಬೇಕಾದಂಥ ಪ್ರಸಂಗ ಬರುತ್ತೆ. ಆ ರೀತಿ ಅವರು ಕ್ಷಾತ್ರ ಧರ್ಮದ ನಿಂದನೆಯನ್ನ ಮಾಡ್ಕೊಳ್ತಾ ಮಹಾತ್ಮ ಭೀಷ್ಮರಿಗೆ ಪ್ರಣಾಮವನ್ನ ಮಾಡ್ತಾರೆ. ಮತ್ತು ಅವರ ರಕ್ಷಣೆಯ ಪ್ರಬಂಧವನ್ನೆಲ್ಲ ಮಾಡಿ ಅವರವರಲ್ಲೇ ಅವರ ಚರ್ಚೆಯನ್ನು ಮಾಡ್ಕೊಳ್ತಾರೆ. ಆಮೇಲೆ ಪಿತಾಮಹರ ಆಜ್ಞೆ ಆದಮೇಲೆ ಅವರ ಪ್ರದಕ್ಷಿಣೆಯನ್ನ ಮಾಡಿ ಅವರು ಮತ್ತೆ ತಮ್ಮಲ್ಲೇ ಯುದ್ಧ ಮಾಡೋದಕ್ಕೆ ಸೊಂಟ ಕಟ್ಟಿ ನಡೀತಾರೆ. ಅಂದ್ರೆ ಅವ್ರು ಇನ್ನೂ ಆ ಉತ್ಸಾಹದಲ್ಲಿದ್ದಾರೆ, ಯುದ್ಧ ಮಾಡಲೇಬೇಕು ಅಂತನ್ಬಿಟ್ಟು. ಸ್ವಲ್ಪನೇ ಸಮಯದಲ್ಲಿ ಭೇರಿ ತುರಾಯಿಗಳ ಧ್ವನಿಗಳ ಜೊತೆ ನಿಮ್ಮ ಮಕ್ಕಳು ಮತ್ತೆ ಪಾಂಡವರ ಸೈನ್ಯಗಳು ಯುದ್ಧ ಮಾಡೋದಕ್ಕೆ ಹೊರಟುವು ಅಂತನ್ಬಿಟ್ಟು ಸಂಜಯ ಈಗ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಮುಂದುವರೆದು ಹೇಳ್ತಾನೆ, ರಾಜ, ನಿಮ್ಮ ಮಗ ಮತ್ತೆ ನಿಮಗೆ ತಿಳುವಳಿಕೆ ಇಲ್ಲದೆ ಇರೋ ಕಾರಣದಿಂದ ಮತ್ತೆ ಭೀಷ್ಮರ ವಧೆ ಆದ್ರಿಂದ ಈಗ ಕೌರವ ಮತ್ತೆ ಅವರ ಪಕ್ಷದ ಎಲ್ಲ ರಾಜರು ಕೂಡ ಮೃತ್ಯುವಿನ ಸಮೀಪ ಬಂದು ತಲುಪಿದ್ದಾರೆ. ಅಂದ್ರೆ ಏನು, ಎಲ್ಲರಿಗೂ ಕೂಡ ಈಗ ಮೃತ್ಯು ಅನ್ನೋದು ಹತ್ರ ಬಂದ್ಬಿಟ್ಟಿದೆ. ಭೀಷ್ಮರನ್ನ ಕಳ್ಕೊಂಡವರೆಲ್ಲರಿಗೂ ಕೂಡ ತುಂಬಾ ಶೋಕ ಇದೆ. ಅವ್ರು ಇಲ್ಲದೆ ಇರೋದ್ರಿಂದ ಕೌರವ ಸೈನ್ಯವು ಕೂಡ ಅನಾಥರ ಹಾಗಾಗೋಗಿದೆ. ಯಾವ ರೀತಿ ಯಾವುದಾದ್ರೂ ಒಂದು ಆಪತ್ತು ಬಂದಾಗ ತಮ್ಮ ಬಂಧುಗಳ ನೆನಪಾಗುತ್ತೋ ಅದೇ ರೀತಿ ಈಗ ಕೌರವರ ಗಮನ ಕರ್ಣನ ಕಡೆ ಹೋಗುತ್ತೆ.
ಭೀಷ್ಮರು ಇರೋವರೆಗೂ ಅವ್ರ ಕಡೆ ಇತ್ತು. ಈಗ ಕರ್ಣನ ಕಡೆ ಹೋಗುತ್ತೆ. ಯಾಕೆ ಅಂತಂದ್ರೆ, ಅವನು ಭೀಷ್ಮರ ಹಾಗೆ ಗುಣವಂತ, ಮತ್ತೆ ಎಲ್ಲ ಶಸ್ತ್ರಧಾರಿಗಳಲ್ಲೂ ಕೂಡ ಶ್ರೇಷ್ಠನಾಗಿರುವಂಥವನು, ಮತ್ತೆ ಅಗ್ನಿಯ ಹಾಗೆ ತೇಜಸ್ವಿಯಾಗಿದ್ದಾನೆ. ಕರ್ಣ ಇಬ್ಬರೂ ರತಿಗಳ ಸರಿಸಮಾನನಾಗಿದ್ದಾನೆ. ಆದರೆ ಭೀಷ್ಮರು ಬಲವಂತ ಮತ್ತೆ ಪರಾಕ್ರಮ ರತಿಗಳ ಗಣನೆ ಮಾಡುವಂತಹ ಸಮಯದಲ್ಲಿ ಅವನನ್ನ ಅರ್ಧರತಿ ಅಂತ ಹೇಳಿದ್ರು. ಅದಕ್ಕೋಸ್ಕರ 10 ದಿನಗಳವರೆಗೆ ಎಲ್ಲಿ ತನಕ ಪಿತಾಮಹರು ಯುದ್ಧ ಮಾಡಿದ್ರೋ, ಮಹಾ ಯಶಸ್ವಿಯಾದ ಕರ್ಣ ಸಂಗ್ರಾಮದ ಭೂಮಿಯ ಒಳಗಡೆ ಅವನು ಕಾಲಿಟ್ಟಿರ್ಲಿಲ್ಲ. ಆ ರೀತಿ ಒಂದು ಪ್ರತಿಜ್ಞೆ ಆಗಿರುತ್ತಲ್ಲ, ಅದಕ್ಕೋಸ್ಕರ ಈಗ ಸತ್ಯ ಪ್ರತಿಜ್ಞರಾದಂತಹ ಭೀಷ್ಮರು ಧರಾಶಾಯಿಗಳಾದ ನಂತರ ನಿಮ್ಮ ಮಕ್ಕಳು ಕರ್ಣನನ್ನ ನೆನಪಿಸ್ಕೊಳ್ತಾರೆ. ಮತ್ತೆ ಅವರು ಈಗ ನೀನು ಹೋರಾಡುವ ಸಮಯ ಬಂದಿದೆ ಈ ರೀತಿ ಹೇಳಿ ಕರ್ಣ ಕರ್ಣ ಅಂತ ಕರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ನೀನ್ ಯಾವುದಕ್ಕೋಸ್ಕರ ಕಾಯ್ತಾ ಇದೆಯೋ ಆ ಸಮಯ ಈಗ ಬಂದಿದೆ ಅಂತನ್ಬಿಟ್ಟು ಕರ್ಣನನ್ನ ಕರೀತಾರೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.